ಬೆಂಗಳೂರು ದಕ್ಷಿಣ ತಾಲೂಕು ಕೊಡಿಗೆಹಳ್ಳಿ ನಿಕಟಪೂರ್ವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ದೇವರಾಜುರವರ ಹುಟ್ಟುಹಬ್ಬ ಅದ್ದೂರಿಯಾಗಿ ತಮ್ಮ ಕಚೇರಿ ಮುಂಭಾಗ ನಡೆಯಿತು. ಸ್ಫೂರ್ತಿ ಯುವಕರ ಸಂಘದಿಂದ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ ಅವರಿಗೆ ಭವ್ಯ ಅಭಿನಂದನೆ ಹಾಗೂ ಬೃಹತ್ ಹಾರ, ಮೈಸೂರು ಪೇಟ ಹೂವಿನ ಮಳೆಯಿಂದ ಶಾಸಕರಿಗೆ ಗೌರವಿಸಿದರು. ಸ್ಥಳೀಯ ಜನಪ್ರತಿನಿಧಿಗಳು, ಎಲ್ಲ ಪಕ್ಷದ ಮುಖಂಡರುಗಳು, ಯುವಕರು ಭಾರಿ ಉಪಸ್ಥಿತರಿದ್ದರು. ಹಾಗೂ ಅವಕಾಶ ದೊರೆತರೆ ಕೊಡಿಗೆಹಳ್ಳಿಯನ್ನು ಇನ್ನಷ್ಟು ಅಭಿವೃದ್ಧಿ ಪಥಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಎಂದು ಹುಟ್ಟುಹಬ್ಬದ ದಿನ ಘೋಷಣೆ ಮಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ವಿವಿಧ ಪಕ್ಷ ಮುಖಂಡರುಗಳು, ಯುವಕರು, ಸ್ನೇಹಿತರು, ಬಂಧುಗಳು ಹಾಗೂ ಅಭಿಮಾನಿಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂ ಅಭಿವೃದ್ಧಿ ಹೆಚ್ಚಾಗಿ ಹಾಗೂ ಮತ್ತಷ್ಟು ಆಶಿಸೋಣ. ಧನ್ಯವಾದಗಳು. ನಮ್ಮ ಸಮಾರಂಭಕ್ಕೆ ಹೋಗಿದ್ದು ಎಸ್.ಟಿ. ಸೋಮಶೇಖರ್ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕು. ಪ್ರೀತಿ ಇಲ್ಲದ ಮೇಲೆ ಹೇಗೆ ಹೇಳುತ್ತಾರೆ ಅನ್ನುವ ಹಾಗೆ ಪ್ರೀತಿಯಿಂದ ಅವ್ರನ್ನ ಒಂದು ಪುಷ್ಪದೊಂದಿಗೆ ಗೌರವಿಸುತ್ತಾರೆ. ನನ್ನ ಅಭಿನಂದನೆಗೆ ಮಾಸ್ಟರ್ ಕೀ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಆ ಮಾಸ್ಟರ್ ಕೀ ನಮ್ಮಂತ ಯುವಕರ ಕಣ್ಮಣಿಗೆ ನಮ್ಮ ಎಸ್.ಟಿ. ಸೋಮಶೇಖರ್ ಸಾಹೇಬರಿಗೆ ಸಿಕ್ಕಿದ್ದರಿಂದ ಈ ನಾಡು ಅಭಿವೃದ್ಧಿಗೆ ಅವರ ಚಪ್ಪಾಳೆ ಬರುವುದು, ಜೋರಾದ ಚಪ್ಪಾಳೆ. ನೇತೃತ್ವದ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಂ.ಎಲ್.ಎ. ಸಾಹೇಬರ ಸಹಕಾರದಿಂದ, ಎಲ್ಲರ ಸರ್ವ ಸದಸ್ಯರ ಸಹಕಾರದಿಂದ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಾಯಕರು ಅಭಿವೃದ್ಧಿಯ ಹರಿಕಾರರಾದಂತಹ ಸಹಕಾರ ಸಚಿವರಾಗಿ ಸೇವೆ ಸಲ್ಲಿಸಿದಂತಹ ಒಂದು ನಿಮಿಷ ಒಂದು ಬೈಕ್ ತಗೋತಾರಂತೆ ಸೌಂಡ್. ಚಂದ್ರ
ಮರೆಯಲಾರೆ. ಇವತ್ತು ಆಚರಣೆ ಮಾಡ್ಕೊತಾ ಇದ್ದೀರಾ ಈ ಒಂದು ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಫಸ್ಟ್ ಆಗಿ ನಮ್ಮ MLA ಸಾಹೇಬ್ರಿಗೆ. ಅವ್ರಿಗೆ ಯಾಕೆಂದ್ರೆ ನಾನು ಒಬ್ಬ ಸಣ್ಣ ಕಾರ್ಯಕರ್ತ ಕರೆದಿದ್ದಕ್ಕೆ ಬಂದು ನನಗೆ ತುಂಬಾ ಆಶೀರ್ವದಿಸಿ ಮತ್ತು ನಮ್ಮ ಅಭಿನಂದನೆಗೆ ನಾವು ಹೂಗುಂಡಿ ನಮ್ಮ ಕರೆಗೆ ಬಂದು ಅವ್ರಿಗೆ ತುಂಬ ಹೃದಯ ನಮ್ಗೆ ಸ್ವಾಗತಿಸ್ತಾ ಇದ್ದಾರೆ. ಹಂಗಾಗಿ ಅವ್ರು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಅವ್ರಿಗೆ. ಸರ್, ಶಾಸಕರು ಕೂಡ ಅಭಿನಂದನೆ ಸಮಾರಂಭ ಇಟ್ಕೊಂಡಿದ್ದೀರಾ, ಸೊ ಅವ್ರ ಬಗ್ಗೆ ಶಾಸಕರು ನಮ್ಮ ಹಳೆ ಊರೊಳಗೆ ಮೋರಿ ಮತ್ತು ಚರಂಡಿ ರಸ್ತೆಯನ್ನು ಕಾಮಗಾರಿ 2 ಕೋಟಿ ಅನುದಾನದಲ್ಲಿ ಕೊಟ್ಟಿದ್ದರು. ಹಾಗಾಗಿ ನಮ್ಮ ಸ್ಫೂರ್ತಿ ಯುವಕರ ಬಳಗದಿಂದ ಅವ್ರಿಗೊಂದು ಅಭಿನಂದನೆ ಕಾರ್ಯಕ್ರಮ ಮಾಡಿಕೊಂಡಿದ್ದು. ಸರ್, ಈ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಈ ಒಂದು ಹಬ್ಬದ ವಾತಾವರಣ ನೋಡಿ, ಜನಗಳನ್ನ ನೋಡಿ ಹೇಗೆ ಅನ್ನಿಸ್ತಾ ಇದೆ? ಏನಂದ್ರೆ ಇವತ್ತು ನನ್ನ ಫ್ರೆಂಡ್ಸ್ಗಳಿಗೆ ಫಸ್ಟ್ ಅಭಿನಂದನೆ ಹೇಳ್ಬೇಕು. ಯಾಕೆಂದ್ರೆ ಇವತ್ತು ಇಷ್ಟೆಲ್ಲ ಅಚ್ಚುಕಟ್ಟಾಗಿ ನಡೀಬೇಕಾದ್ರೆ ಅವರೇ ಕಾರಣ. ಹಾಗಾಗಿ ಅವ್ರಿಗೆ ತುಂಬಿರೋದೇ ಫಸ್ಟ್ ಧನ್ಯವಾದಗಳನ್ನ ಅವ್ರಿಗೆ ಹೇಳ್ತೀನಿ. ನನ್ನ ಜೊತೆಲಿರೋ ನನ್ನ ಸ್ನೇಹಿತರುಗಳಿಗೆ ಎಲ್ಲರಿಗೂ ಅಷ್ಟೇನೆ ಇವಾಗ ಅಚ್ಚುಕಟ್ಟಾಗಿ ನೀಟಾಗಿ ನಾನು ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಿರೋದೇ ಧನ್ಯವಾದಗಳು ಹೇಳ್ತೀನಿ. ಗ್ರಾಮ ಅಭಿವೃದ್ಧಿ ಪಂಚಾಯತಿ ಅಧ್ಯಕ್ಷರಾಗಿಂದ ಇವತ್ತವರೆಗೂ ನಾವು ಕೂಡ ನಿಮ್ಮನ್ನ ನೋಡಿದ್ದೀವಿ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀರಾ. ಮುಂದೆ ಯಾವ ರೀತಿ ಒಂದು 2 ನಿಮಿಷ ಇರೋದು. ಇಲ್ಲಿ ಏನಪ್ಪ 2 ನಿಮಿಷ ಇಲ್ಲ ಇರ್ತೀನಿ ಅಣ್ಣ, ಹೇಳಿ. ಸಾಕಷ್ಟು ಅಭಿವೃದ್ಧಿ ಕೂಡ ಮಾಡಿದ್ದೀರಾ. ಮುಂದೆ ಯಾವ ರೀತಿ ಇರುತ್ತೆ ನಿಮ್ಮ ಒಂದು ಸೇವೆ? ಮುಂದೆ ನಮ್ಗೇನಾಗಿ ನಮ್ಮ ವಾರ್ಡಿನ GBಗೆ ಸೇರಿಸ್ತೀನಿ ಅಂತ ಹೇಳಿದ್ದಾರೆ ಸಾಹೇಬರು. ಏನೋ ನಮ್ಮ ಮೇಲೆ ಅನುಕಂಪ ತೋರಿಸಿ ಏನೋ ಮುಂದಿನ ದಿನಗಳಲ್ಲಿ GBಗೆ ನಮ್ಮ ನಿಲ್ಸೋದಾದ್ರೆ ಪೂರ್ತಿ ಇಡೀ ಎಂಟೈರ್ ನಮ್ಮ ಕೊಡಗೇಳಿ ಪಂಚಾಯತಿ ಅಭಿವೃದ್ಧಿ ಮಾಡಬೇಕು ಅಂತ ಪಣ ತೊಟ್ಟಿದ್ದೇನೆ. ಓಕೆ ಸರ್, ಇಷ್ಟೊಂದು ಜನ ಸೇರಿದ್ದಾರೆ, ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನನ್ನ ವಾರ್ಡಿನ ಜನತೆ, ಅಕ್ಕಪಕ್ಕದ ಗ್ರಾಮಸ್ಥರುಗಳು ತುಂಬ ಹೃದಯ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.